ನಮಸ್ತೆ ಕರ್ನಾಟಕ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಮೈ ಜಸ್ಟ್ ಟಾಕ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಷಯ ಏನಪ್ಪ ಅಂದರೆ, ವೀಕ್ಷಕರೇ, ಸೋಷಿಯಲ್ ಮೀಡಿಯಾದಲ್ಲಿ ಸದ್ಯಕ್ಕೆ ಗಿಲ್ಲಿ ಹವಾ ಜೋರಾಗಿದೆ. ಯಾರನ್ನೇ ಕೇಳಿದ್ರು ಗಿಲ್ಲಿ ಜೊತೆ ಸಿನಿಮಾ ಮಾಡ್ತೀನಿ, ರೀಲ್ಸ್ ಮಾಡ್ತೀನಿ ಅಂತ ಕ್ಯೂ ನಿಂತಿದ್ದಾರೆ. ಆದರೆ ಎಲ್ಲರೂ ಗಿಲ್ಲಿ ಜೊತೆ ಸ್ಕ್ರೀನ್ ಶೇರ್ ಮಾಡೋಕ್ಕೆ ಕಾಯ್ದಿದ್ರೆ ನಮ್ಮ ಕಾವ್ಯ ಗೌಡ ಮಾತ್ರ ಎಲ್ಲೂ ಪತ್ತೇನೇ ಇಲ್ಲ. ಏನಿದು ಸಮಾಚಾರ? ಕಾವ್ಯ ಯಾಕೆ ಸೈಲೆಂಟ್ ಆಗಿದ್ದಾರೆ? ಗಿಲ್ಲಿ ಜೊತೆ ಸಿನಿಮಾ ಮಾಡಲ್ವಾ? ಕಂಪ್ಲೀಟ್ ಡೀಟೇಲ್ಸ್ ಈ ಒಂದು ವಿಡಿಯೋದಲ್ಲಿದೆ. ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಹೌದು, ಇತ್ತೀಚಿನ ದಿನಗಳಲ್ಲಿ ಗಿಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಾ ಇದ್ದಾರೆ. ಸ್ಯಾಂಡಲ್ವುಡ್ನ ಪ್ರಮುಖ ನಟ ನಟಿಯರು, ಡೈರೆಕ್ಟರ್ಸ್ ಎಲ್ಲರಿಗೂ ಗಿಲ್ಲಿ ಟ್ಯಾಲೆಂಟ್ ನೋಡಿ ಫಿದಾ ಆಗೋಗಿದ್ದಾರೆ. ಗಿಲ್ಲಿ ಜೊತೆ ಒಂದು ಸಿನಿಮಾ ಮಾಡಬೇಕು ಅಂತ ಇಂಡಸ್ಟ್ರಿಯಲ್ಲಿ ಈಗಾಗಲೇ ಟಾಕ್ ಶುರುವಾಗಿದೆ ಅಂತೆ. ಆದರೆ ಅಭಿಮಾನಿಗಳಿಗೆ ಕಾಡ್ತಿರೋ ದೊಡ್ಡ ಪ್ರಶ್ನೆ ಏನಪ್ಪ ಅಂದರೆ, ನಮ್ಮ ಕಾವ್ಯ ಅವರು ಎಲ್ಲಿದ್ದಾರೆ ಅಂತ. ಯಾಕಂದರೆ ಕಾವ್ಯ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಆ್ಯಕ್ಟಿವ್ ಇರುವಂತಹ ನಟಿ. ಹೊಸ ಪ್ರಾಜೆಕ್ಟ್ಗಳ ಬಗ್ಗೆ, ರೀಲ್ಸ್ಗಳ ಬಗ್ಗೆ ಸದಾ ಅಪ್ಡೇಟ್ ಕೊಡ್ತಾನೆ ಇರ್ತಾರೆ. ಆದರೆ ಗಿಲ್ಲಿ ನಟನ ಜೊತೆಗಿನ ಕೋರೇಷನ್ ಅಥವಾ ಸಿನಿಮಾ ವಿಚಾರಕ್ಕೆ ಬಂದರೆ ಕಾವ್ಯ ಕಡೆಯಿಂದ ಯಾವುದೇ ರಿಯಾಕ್ಷನ್ ಬಂದಿಲ್ಲ. ಅವರು ಪತ್ತೇನೇ ಇಲ್ಲ ಅನ್ನೋದು ಫ್ಯಾನ್ಸ್ಗಳ ಮಾತು. ಎಲ್ರಿಗೂ ಅವರದ್ದೇ ಆದ ಒಂದು ಪರ್ಸ್ನಲ್ ಲೈಫ್ ಅಂತ ಇರುತ್ತೆ. ಅದರಲ್ಲೂ ಕೂಡ ಕಾನ್ಸಂಟ್ರೇಷನ್ ಮಾಡೋದು, ಅಲ್ಲಿ ಕೂಡ ಟೈಮ್ ಸ್ಪೆಂಡ್ ಮಾಡೋದು ತುಂಬಾ ಮುಖ್ಯ ಆಗುವಂತಹ ಒಂದು ಮ್ಯಾಟ್ರ್. ಕಾವ್ಯ ಅವರು ಸದ್ಯಕ್ಕೆ ಬೇರೆ ಕೆಲವೊಂದು ಕಮಿಟ್ಮೆಂಟ್ಗಳಲ್ಲಿ ಬ್ಯುಸಿ ಇದ್ದಾರೇನೋ ಗೊತ್ತಿಲ್ಲ. ಇನ್ನು ಸಿನಿಮಾ ಮಾಡಬೇಕು ಅಂತ ಬಂದರೆ ಯಾವುದೇ ಒಬ್ಬ ನಟ ನಟಿಯಾಗಿರಲಿ, ಅದ್ಭುತವಾದ ಕತೆ ಇರೋದು ತುಂಬ ಮುಖ್ಯ ಆಗಿರುತ್ತೆ. ಅದ್ಭುತ ಕಥೆಯ ಜೊತೆಗೆ ತಮ್ಮ ಪಾತ್ರ ಎಷ್ಟು ಸ್ಟ್ರಾಂಗ್ ಆಗಿರಬೇಕು ಅನ್ನೋದನ್ನು ಕೂಡ ಈಗ ನಟ ನಟಿಯರು ಯೋಚನೆಯನ್ನು ಮಾಡ್ತಿರ್ತಾರೆ. ಯಾಕಂದರೆ ಟ್ರೆಂಡ್ಗಳನ್ನು ಸೃಷ್ಟಿಸುವಂತಹ ಕಾಲದಲ್ಲಿ ಟ್ರೇಡ್ ಮಾರ್ಕ್ ಇರಬೇಕು ಅನ್ನೋದು ಎಲ್ಲ ಕಲಾವಿದರ ಒಂದು ಆಶಯ ಆಗಿರುತ್ತೆ. ಯಾಕಂದರೆ ಮುಂದಿನ ಪ್ರಾಜೆಕ್ಟ್ಗಳು ಹೇಗೆ ಬರಬೇಕು, ಅವರಿಗೆ ಮುಂದಿನ ಪ್ರಾಜೆಕ್ಟ್ಗಳಲ್ಲಿ ಹೇಗೆ ಬೆಳಿಬೇಕು ಅನ್ನೋದು ತಲೆಯಲ್ಲಿಟ್ಕೊಂಡು ಈಗಿನ ಸಿನಿಮಾಗಳ ಬಗ್ಗೆ, ಒಂದು ಪಾತ್ರಗಳ ಆಯ್ಕೆಯಲ್ಲಿ, ಕಥೆಗಳ ಆಯ್ಕೆಯಲ್ಲಿ ತುಂಬ ಸ್ಟ್ರಾಂಗ್ ಆಗಿ ಯೋಚನೆ ಮಾಡ್ತಿದ್ದಾರೆ ನಟ ನಟಿಯರು ಅಂತಲೇ ಹೇಳಬಹುದು. ಇನ್ನೊಂದು ಕಡೆ ಜನರ ಒಂದು ಕಲ್ಪನೆ ಹೇಗಿದೆ ಅಂತ ಅಂದರೆ, ಕೆಲವರು ಹೇಳೋ ಪ್ರಕಾರ ಕಾವ್ಯಗೌಡ ಸೈಲೆಂಟಾಗೇ ಇದ್ದುಕೊಂಡೇ ದೊಡ್ಡ ಪ್ಲ್ಯಾನ್ ಮಾಡ್ತಿದ್ದಾರೇನೋ. ಗಿಲ್ಲಿ ಜೊತೆಗಿನ ಪ್ರಾಜೆಕ್ಟ್ ಕನ್ಫರ್ಮ್ ಆದಮೇಲೆ ಡೈರೆಕ್ಟಾಗಿ ಬಿಗ್ ಅನೌನ್ಸ್ಮೆಂಟ್ ಮಾಡೋ ಯೋಚನೆಯಲ್ಲೂ ಇರಬಹುದೇನೋ ಅಂತ ಕೆಲವೊಂದಿಷ್ಟು ಜನ ಯೋಚನೆ ಮಾಡ್ತಿದ್ದಾರೆ. ಅದರಲ್ಲೂ ಕೂಡ ಯಾವುದೇ ತಪ್ಪಿಲ್ಲ. ಯಾರಿಗೊತ್ತು, ಮುಂದಿನ ದಿನಗಳಲ್ಲಿ ಗಿಲ್ಲಿ ನಟ ಮತ್ತು ಕಾವ್ಯ ಕಾಂಬಿನೇಷನಲ್ಲಿ ಒಂದು ದೊಡ್ಡ ಸಿನಿಮಾನೇ ಬರಬಹುದು, ಅದ್ಭುತವಾದ ಸಿನಿಮಾನೇ ಬರಬಹುದು. ನಮಗೇನು ಗೊತ್ತು. ಗಿಲ್ಲಿ ಜೊತೆ ಕಾವ್ಯ ಸಿನಿಮಾ ಮಾಡಿದ್ರೆ ಹೇಗಿರುತ್ತೆ? ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸ್ಬಹುದು. ವೀಕ್ಷಕರೇ, ಸೋಷಿಯಲ್ ಮೀಡಿಯಾದಲ್ಲಿ ಅಭಿಮಾನಿಗಳು ಮಾತ್ರ ಕಾವ್ಯ ಅವರೇ ಗಿಲ್ಲಿ ಜೊತೆಗೆ ಒಂದು ರೀಲ್ಸ್ ಆದರೂ ಮಾಡಲಿ ಪ್ಲೀಸ್ ಅಂತ ಕಮೆಂಟ್ ಮಾಡ್ತಿದ್ದಾರೆ. ನೋಡಿ, ಒಟ್ಟಿನಲ್ಲಿ ಫ್ಯಾನ್ಸ್ಗಳಿಗೆ ಕಾವ್ಯ ಅವರು ಗಿಲ್ಲಿ ಜೊತೆ ಇರಬೇಕು, ಒಂದು ರೀಲ್ಸ್ ಆದರೂ ಮಾಡಿ ಹಾಕಿ ಅನ್ನೋಷ್ಟರ ಮಟ್ಟಿಗೆ ಅಭಿಮಾನವನ್ನು ತೋರಿಸ್ತಾ ಇದ್ದಾರೆ. ಯಾರಿಗೊತ್ತು, ಮುಂದಿನ ದಿನಗಳಲ್ಲಿ ಗಿಲ್ಲಿ ಜೊತೆ ಕಾಣಿಸ್ಕೊಳ್ಬಹುದು ಕಾವ್ಯ ಅವರು. ಅದರಲ್ಲಿ ಅಚ್ಚರಿ ಪಡಬೇಕಾದದ್ದೇನಿಲ್ಲ. ಈಗಿನ ಟ್ರೆಂಡ್ಗಳಲ್ಲಿ ಬರೀ ಸಿನಿಮಾಗಳಷ್ಟೇ ಅಲ್ಲ, ವೆಬ್ ಸೀರೀಸ್ಗಳು ಸಖತ್ ಸೌಂಡ್ ಮಾಡ್ತಿವೆ. ಗಿಲ್ಲಿ ಮತ್ತು ಕಾವ್ಯ ಅವರು ಈ ಒಂದು ವೆಬ್ ಸೀರೀಸ್ಗಳಲ್ಲಿ ನಟನೆ ಮಾಡಬೇಕು. ಕಾಮಿಡಿ ಟೈಮಿಂಗ್ ವೆಬ್ ಸೀರೀಸ್ ಸಖತ್ ಸೂಟ್ ಆಗುತ್ತೆ ಇಬ್ಬರಿಗೂ ಅಂತಲೂ ಕೂಡ ಕೆಲವೊಂದಿಷ್ಟು ಜನ ಮಾತಾಡ್ಕೊಳ್ತಾನೂ ಇದ್ದಾರೆ. ಕೇವಲ ಬೆಳ್ಳಿ ಪರದೆ ಮಾತ್ರವಲ್ಲ, ಸದ್ಯಕ್ಕೆ OTT ಪ್ಲ್ಯಾಟ್ಫಾರ್ಮ್ಗಳು ಕೂಡ ಸಖತ್ ಆ್ಯಕ್ಟಿವ್ ಆಗಿವೆ. ಮೂಲಗಳ ಪ್ರಕಾರ ಗಿಲ್ಲಿ ಅವರಿಗೆ ಪ್ರಮುಖ OTT ಸಂಸ್ಥೆಯೊಂದರಿಂದ ವೆಬ್ ಸೀರೀಸ್ಗೆ ಆಫರ್ ಬಂದಿದೆಯಂತೆ. ಇಂತಹ ಒಂದು ವೆಬ್ ಸೀರೀಸ್ ಕಾವ್ಯ ಅವರು ಮತ್ತು ಗ್ಲಾಮರಸ್ ನಾಯಕಿಯಾಗಿ ಎಂಟ್ರಿ ಕೊಟ್ಟು ಹಾಗೆ ಗಿಲ್ಲಿ ಜೊತೆ ಅಭಿನಯ ಮಾಡಿದ್ರೆ ಬಹುಶಃ ಆ ಕಾಂಬಿನೇಷನ್ಗಳಿಗಾಗಿ ಡೈರೆಕ್ಟರ್ ಸ್ಕ್ರೀನ್ ರೆಡಿ ಮಾಡಬಹುದು. ಅಚ್ಚರಿ ಏನಿಲ್ಲ. ಯಾಕೆ ಗಿಲ್ಲಿ ಜೊತೆ ಕಾವ್ಯ ಅವರೇ ಈ ಒಂದು ಸಿನಿಮಾಗಳಲ್ಲಿ ನಟಿಯಾಗಿ ಬರಬೇಕು ಅಂತ ಕೆಲವೊಂದಿಷ್ಟು ಜನ ಅಭಿಮಾನಿಗಳು ಯೋಚಿಸ್ತಾರೆ ಅಂತ ಅಂದರೆ, ಬಿಗ್ ಬಾಸ್ಸೇ ಕಾರಣ ಅದಕ್ಕೆ. ಬಿಗ್ ಬಾಸ್ ಕನ್ನಡ ಸೀಸನ್ 12ನಲ್ಲಿ ಗಿಲ್ಲಿ ನಟ ವಿನ್ನರ್ ಆಗಿ ಹೊರಹೊಮ್ಮಿದ್ರು. ಕಾವ್ಯ ಶೈವ್ ಕೂಡ ಫೈನಲಿಸ್ಟ್ ಆಗಿ ಸಖತ್ ಸೌಂಡ್ ಮಾಡಿದರು. ಬಿಗ್ ಬಾಸ್ ಮನೆಯಲ್ಲಿ ಇವರಿಬ್ಬರ ಕಾಂಬಿನೇಷನ್ ತುಂಬ ಮುಖ್ಯ ಆಗಿತ್ತು. ಆ ಕಾವು ಅನ್ನೋ ಡೈಲಾಗ್ಸ್ ಮತ್ತು ಕೆಮಿಸ್ಟ್ರಿ ಜನರಿಗೆ ಸಖತ್ ಇಷ್ಟ ಆಗಿತ್ತು. ಶೋ ಮುಗಿದ ಮೇಲೂ ಸೋಷಿಯಲ್ ಮೀಡಿಯಾದಲ್ಲಿ ಇವರಿಬ್ಬರ ಹೆಸರು ನೂರಾರು ಫ್ಯಾನ್ ಪೇಜ್ಗಳು ಹುಟ್ಟಿಕೊಂಡಿದೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಗಿಲ್ಲಿಯವರ ಹೊಸ ಸಿನಿಮಾ ಪಳಾರ್ ಸಿನಿಮಾ KVN ಪ್ರೊಡಕ್ಷನ್ ಪ್ರೆಸೆಂಟ್ ಮಾಡ್ತಾ ಇದೆ ಈ ಒಂದು ಸಿನಿಮಾನ. ಈ ಒಂದು ಸಿನಿಮಾದ ಪ್ರೆಸ್ ಮೀಟ್ ಆದ ನಂತರವೇ ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಗಿಲ್ಲಿ ಜೊತೆ
ಕಾವ್ಯ ಶೈವ್ ಅವರೇ ನಟಿಯಾಗಿ ಬರಬೇಕು ಅನ್ನೋ ಬೇಡಿಕೆ ತುಂಬ ಬಹುತೇಕ ಮಟ್ಟಕ್ಕೆ ಈ ಒಂದು ಬೇಡಿಕೆ ಕಾಣತೊಡಗಿದೆ ಅಂತಲೇ ಹೇಳಬಹುದು. ಫ್ಯಾನ್ಸ್ಗಳು ಈ ಬೇಡಿಕೆಯನ್ನು ಮುಂದೆ ಇಡ್ತಿದ್ದಂತೆ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದ ಬೇಡಿಕೆ ಶುರುವಾಗಿದೆ. ಚಿತ್ರತಂಡ ಕೂಡ ಇದೇ ಪ್ಲ್ಯಾನಲ್ಲಿದೆ ಅನ್ನೋ ಬಲವಾದ ಟಾಕ್ ಗಾಂಧಿನಗರದಲ್ಲಿದೆ ಅಂತಲೇ ಹೇಳ್ಬೋದು. ಇನ್ನು ಇವರಿಬ್ಬರ ಕ್ರೇಜ್ ಹೇಗಿದೆಯಪ್ಪ ಅಂತ ನೋಡೋದಾದರೆ, ಇತ್ತೀಚೆಗೆ ಯೂಟ್ಯೂಬ್ಗಳಲ್ಲಿ ಇವರಿಬ್ಬರನ್ನು ಇಟ್ಕೊಂಡು ಅಭಿಮಾನಿಗಳು ಲವ್ ಆ್ಯಂಡ್ ವಾರ್ BBK12 ಹೆಸರಲ್ಲಿ ಪ್ಲ್ಯಾನ್ ಮೇಡ್ ಶಾರ್ಟ್ ಮೂವಿಗಳನ್ನು ರಿಲೀಸ್ ಮಾಡ್ತಿದ್ದಾರೆ. ಇದಕ್ಕೆ ಲಕ್ಷಾಂತರ ವ್ಯೂಸ್ ಬಂದಿದ್ದು, ಇವರಿಬ್ಬರು ಬೆಳ್ಳಿ ಪರದೆ ಮೇಲೆ ಒಟ್ಟಿಗೆ ಕಾಣಿಸ್ಕೊಂಡ್ರೆ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗೋದು ಗ್ಯಾರಂಟಿ ಅನ್ನೋದು ಇದುವೇ ಸಾಕ್ಷಿ ಅಂತ ಹೇಳ್ಬೋದು. ಈ ಒಂದು ಸಿನಿಮಾಗಳ ಮೂಲಕ ಇವರಿಬ್ಬರ ಒಂದು ಜೋಡಿ ಬೆಳ್ಳಿ ಪರದೆ ಮೇಲೆ ಒಟ್ಟಿಗೆ ಕಾಲಿಡುತ್ತಾ ಇಲ್ವಾ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ. ಯಾಕಂದರೆ ಹಲವಾರು ಸಿನಿಮಾಗಳನ್ನು ಮಾಡಿದ ನಂತರ ನಟ ನಟಿಯರ ಒಂದು ಕ್ರೇಜನ್ನು, ಅವರ ಬಾಂಡಿಂಗನ್ನು, ಅವರ ಆ್ಯಕ್ಟಿಂಗನ್ನು ನೋಡಿ ಆ ಜೋಡಿಯನ್ನು ಇಷ್ಟಪಡುವಂತಹ ಅಭಿಮಾನಿಗಳು ಕೇವಲ ಬಿಗ್ ಬಾಸ್ನಿಂದಲೇ ಈ ಒಂದು ಜೋಡಿಗಳನ್ನು ಇಷ್ಟಪಟ್ಟಿರೋದು ಒಂದು ಅದ್ಭುತವಾದ ವಿಷಯ ಅಂತಲೇ ಹೇಳ್ಬೋದು. ಮುಂದಿನ ದಿನಗಳಲ್ಲಿ ಏನಾಗತ್ತೆ, ಇವರಿಬ್ಬರು ಸಿನಿಮಾ ಮಾಡ್ತಾರಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಅಷ್ಟೇ. ಈ ಒಂದು ವಿಡಿಯೋನ ನೋಡೋದಕ್ಕೆ ಧನ್ಯವಾದಗಳು. ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.